प्रिय छात्र, ऑनलाइन क्लास के लिए आप सबका स्वागत है। आज मैं 9वीं कक्षा 12वां पाठ सड़क की रक्षा सबकी सुरक्षा पाठ का विश्लेषण करना चाहती हूँ। ಮಕ್ಕಳೇ, ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು 9ನೇ ತರಗತಿಯ 12ನೇ ಪಾಠವಾದ ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ ಅಂತಕ್ಕಂಥ ಪಾಠದ ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ ಯಹ ಏಕ್ ಕಹಾನಿ ಹೈ. ಅಂದರೆ ಈ ಪಾಠ ಒಂದು ಕಹಾನಿ ಅಂದರೆ ಕತೆ. हम पहले इस पाठ के आशय के बारे में समझेंगे. ಅಂದರೆ ಈ ಪಾಠದ ಆಶಯದ ಬಗ್ಗೆ ತಿಳ್ಕೊಳ್ಳೋಣ. आशय का मतलब है, आपको मालूम है, जो भी पाठ हो या गद्य हो पद्य हो जो भी हो उसके लिए कुछ उद्देश्य रहता है. ಅದಕ್ಕೊಂದು ಉದ್ದೇಶ ಅಂತ ಇರುತ್ತೆ. ಆ ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ. पाठ का आशय, अच्छे नागरिक होने के नाते का मतलब है संबंध. ಒಬ್ಬ ಒಳ್ಳೆ ನಾಗರಿಕ ಅನ್ನಿಸ್ಕೊಳ್ಳೋನು हर एक को अपने ಕರ್ತವ್ಯೋं का ध्यान रखना चाहिए. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಕರ್ತವ್ಯದ ಬಗ್ಗೆ ಗಮನ ಇರಬೇಕು, ಅರಿವಿರಬೇಕು. जिससे ಅದರಿಂದ दूसरों को हमारे कारण कोई नष्ट ना उठाना पड़े. ಅಂದರೆ ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಗಮನ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು. इस पाठ में सड़क की सुरक्षा, ರಸ್ತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಸಫಾಯಿ ಸ್ವಚ್ಛವಾಗಿರ್ತಕ್ಕಂಥದ್ದು, ಈ ಎಲ್ಲದರ ಬಗ್ಗೆ ಆದಿ ಪರ್ ಪ್ರಕಾಶ್ ಡಾಲಾ ಹೈ. ಇದರೆಲ್ಲರ ಬಗ್ಗೆ ಒಂದು ಗಮನವನ್ನು ಹರಿಸಿದ್ದಾರೆ. हर एक नागरिक के प्रमुख कर्तव्य के प्रति छात्रों को सचेत किया गया है. ಪ್ರತಿಯೊಬ್ಬ ನಾಗರಿಕನೂ ಸಹ ತನ್ನ ಕರ್ತವ್ಯ ಪಾಲನೆ ಮಾಡಬೇಕು ಅನ್ನೋದನ್ನು ಮಕ್ಕಳಲ್ಲಿ ತುಂಬೋ ಪ್ರಯತ್ನವನ್ನು ಮಾಡಿದ್ದಾರೆ. बाद में हम इस पाठ के शब्दार्थ के बारे में समझेंगे. ಈ ಪಾಠದ ಶಬ್ದಾರ್ಥ ಅಂದರೆ ಕಠಿಣ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಚೋಟ್ का मतलब है ಗಾವ್ ಅಂದರೆ ಗಾಯ, ಪೀಡ. ಉದಾಸ್ ಅಂದರೆ ಖಿನ್ನ, ದುಃಖಿ ಅಂದರೆ ತುಂಬ ದುಃಖದಲ್ಲಿರ್ತಕ್ಕಂಥದ್ದು. ಚೌಂಕನ ಚಕಿತ್ ಹೋನ, ಆಶ್ಚರ್ಯ ಪಡ್ತಕ್ಕಂಥದ್ದು. ಕೂಡ का मतलब है ಕಚರ, ರದ್ದಿ ಅಂದರೆ ಒಂದು ಕಸ ಅಂತ ಹೇಳ್ಬೋದು. ಗಡ್ಡ ಗಹರಿ ಜಮೀನ್, ಆಳವಾದ ಹಳ್ಳಗಳು, ಗರ್ತ್. ದೇಖ್ ರೇಖ್ ಪರ್ವಾಹ, ರಖಾವ್ ಅಂದರೆ ದೇಖ್ ರೇಖ್ ಅದನ್ನು ಗಮನಿಸ್ತಕ್ಕಂಥದ್ದು. ದೇಖ್ ರೇಖ್ ಅಂದರೆ ನೋಡ್ಕೊಳ್ತಕ್ಕಂಥದ್ದು. ಕಚ್ಚಿ ಅಪರಿಪಕ್ವ, ಅಪೂರ್ಣ, ಕಮ್ಜೋರ್, ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಕಚ್ಚಿ ಅಂತ ಕರೀತಾರೆ. ಡಾಮರ್ का मतलब है ತಾರ್ಕೋಲ್ ಅಂದರೆ ತಾರ್ ಅಂತ. ಕಾಂಕ್ರೀಟ್ का मतलब है ರೇತ್ ಅಂದರೆ ಮರಳು, ಚೂನ ಸುಣ್ಣ, ಕಂಕಡ್ ಅಂದರೆ ಕಲ್ಲು. ಇವೆಲ್ಲವನ್ನು ಮಿಶ್ರಣ ಮಾಡಿ ಹಾಕ್ತಕ್ಕಂಥದ್ದು. ಟೋಟಲಿ ಹೇಳೋದಾದರೆ ಕಾಂಕ್ರೀಟ್ ರೋಡ್, ಸಿಮೆಂಟ್ ರೋಡ್ ಅಂತ ಹೇಳ್ಬೋದು. ಸುವಿಧಾ ಆರಾಮ್, ಪರ್ವಾಹ್ ಚಿಂತಾ, ಫಿಕ್ರ್ ಪ್ರೇಮ್, ಸಾಂತ್ವನ ತಸಲ್ಲಿ, ಆಶ್ವಾಸನ್, सूरत मुख रूप, देखभाल देख रेख, कार्रवाई कार्य, विधि सम्मत कार्य. सचेत जागृत सजग, मजबूर विवश असहाय. एहसास अनुभूति महसूस, तय करना निश्चय करना निर्णय करना. प्रयास प्रयत्न कोशिश. सूरत बिगाड़ना ಕುರೂಪ್ ಬನಾನ. सूरत ಅಂದರೆ ಮುಖವನ್ನು ಹಾಳು ಮಾಡ್ತಕ್ಕಂಥದ್ದು ಅಂತ ಅರ್ಥ. बच्चे, इस पाठ में कुछ मुहावरे हैं और साथ ही साथ विशेष सूचना भी है. देखिए, घाव भरना, गड्ढों को भरना. गाँव का मतलब है ಗಾಯ, ಅಂದರೆ ಮನುಷ್ಯರಿಗಾದರೆ ಗಾಯ, ರೋಡ್ಗಳಿಗಾದರೆ ರೋಡ್ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು. ಗಡ್ಡೋं को भरना, ಹಳ್ಳಗಳನ್ನ ತುಂಬತಕ್ಕಂಥದ್ದು. ಶರೀರ್ ಪರ್ ಹುವಾ ಗಾವ್ ಟೀಕ್ ಹೋನಾ, ಅಂದರೆ ನಮ್ಮ ಶರೀರದ ಮೇಲೆ ಹೇಗೆ ಗಾಯಗಳಾದರೆ ಅದಕ್ಕೆ ಮುಲಾಮನ್ನು ಹಚ್ಚಿ ಕ್ಲೀನ್ ಮಾಡ್ತೀವಿ, ವಾಸಿ ಮಾಡ್ಕೋತೀವಿ, ಹಾಗೆ ಆ ರೋಡನ್ನು ಸಹ ಡ್ಯಾಮೇಜ್ ಮಾಡಿದ್ಮೇಲೆ ಅದನ್ನು ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸಾಮ್ ಸೂಂಗ್ ಜಾನ, ನಿಷ್ಕ್ರಿಯ ಹೋ ಜಾನ, ಬೇದಮ್ ಹೋ ಜಾನ ಅನ್ನೋ ಸಾಮ್ ಸೂಂಗ್ ಜಾನ ಅಂದರೆ ಏನೋ ಒಂದು ರೀತಿ ಥರ ಅನ್ಕಾನ್ಷಿಯಸ್ಸು ಮತ್ತು ದುಃಖದಿಂದ ಒಂಥರ ಬೇಹೋಶ್ ಅಂತಾರಲ್ಲ ಆ ರೀತಿ.
अब आएंगे पाठ के सारांश। व्याकरणांश के साथ साथ हम पाठ का सारांश भी समझेंगे। ವಿಭು 9वीं कक्षा में पढ़ रहा था। ವಿಭು ಅಂತಕ್ಕಂಥ ಹುಡುಗ 9ನೇ ತರಗತಿಯಲ್ಲಿ ಓದ್ತಿದ್ದ. उसे 9:30 बजे तक स्कूल पहुंचना था। 9:30 ಅಷ್ಟೊತ್ತಿಗೆ ಸ್ಕೂಲಿಗೆ ಹೋಗಬೇಕಾಗಿತ್ತು. उसकी साइकिल खराब हो गई थी, ಅಂದರೆ ಅವನ ಸೈಕಲ್ ಕೆಟ್ಟು ಹೋಗಿತ್ತು. इसलिए वह सड़क पर जल्दी जल्दी दौड़ता हुआ जा रहा था। ಯಾವಾಗ ಸೈಕಲ್ ನಿಮ್ಮದು ಅಷ್ಟೇ, ಸೈಕಲ್ಗೆ ಟ್ರೈನ್ ಮಾಡ್ತೀರಾ, ರನ್ನಿಂಗ್ ರೇಸ್ ಮಾಡೋಕ್ಕೆ ಶುರು ಮಾಡ್ತೀರಾ, ಹಾಗೆ ಬೇಗ 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 ಪಾಪ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ವಿಭು. यानी स्कूल पहुंचने में देर हो रही थी, इसलिए वो जल्दी जल्दी दौड़ता हुआ जा रहा था. ಬೇಗ ಬೇಗ ಹೋಗ್ತಾ ಇದ್ದಾನೆ. सड़क पर किसी ने केले का छिलका फेंक दिया था, ಅಂದರೆ ರಸ್ತೆ ಮಧ್ಯದಲ್ಲಿ ಯಾರೋ ಬಾಳೆಹಣ್ಣಿನ ಒಂದು ಚಿಲ್ಕ का मतलब है ಸಿಪ್ಪೆಯನ್ನು ಎಸ್ದು ಬಿಟ್ಟಿದ್ರು. हमेशा सबको सफाई का ध्यान रखना चाहिए. ಪ್ರತಿಯೊಬ್ಬರೂ ಸಹ ಸ್ವಚ್ಛತೆ ಬಗ್ಗೆ ಬಹಳ ಗಮನವನ್ನು ಇಟ್ಟಿರಬೇಕು. ಮಗರ್ ಕುಚ್ ಲೋಗ್ ಐಸಾ ನಹಿ ಕರ್ತೆ, ಕೆಲವರು ಆ ರೀತಿ ಮಾಡೋದೇ ಇಲ್ಲ. ಕಭಿ ಕಭಿ ವೇ ಅಪ್ನೆ ನಾಗರಿಕ ಕರ್ತವ್ಯಕ್ಕೋ ಭೂಲ್ ಜಾತೆ ಹೈ, ತಮ್ಮ ಕರ್ತವ್ಯನ ಮರೆತು ಬಿಡ್ತಾರೆ. ಕೆಲವು ಕಡೆ ನೀವು ನೋಡಿರ್ಬೋದು, ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ ರಸ್ತೆ ಬದಿಯಲ್ಲಿ. ಆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಕಷ್ಟ, ನಾವೇನು ಮಾಡ್ತೀವಿ, ಕ್ಯಾಶುವಲ್ ಆಗಿ ತಿಂದುಬಿಟ್ಟು ರೋಡಿಗೆ ಎಸಿತೀವಿ. ಅದು ಬಹಳಷ್ಟು ಹಾನಿಯುಂಟು ಮಾಡುತ್ತೆ. ನೋಡಿ ಈ ಮಗುಗೆ ಏನೆಲ್ಲ ಪರಿಸ್ಥಿತಿ ಆಗಿದೆ. ಆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಕಾಲಿಗೂ ಡ್ಯಾಮೇಜ್ ಆಯಿತು, ಏಟಾಯಿತು, ಜೊತೆಗೆ ಸ್ಕೂಲ್ಗೂ ಹೋಗೋಕ್ಕಾಗಲಿಲ್ಲ, ಬಟ್ಟೆ ಎಲ್ಲ ಕೊಳಕಾಯಿತು. ದಯವಿಟ್ಟು ಕಸವನ್ನು ಆದಷ್ಟು ರಸ್ತೆ ಬದಿಯಲ್ಲಿರ್ತಕ್ಕಂಥ ಕಸದ ಬುಟ್ಟಿಗೆ ಹಾಕಿದ್ರೆ ರಸ್ತೆ ಸ್ವಚ್ಛವಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಕ್ಕಳೇ, ನೀವು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ನೀವು ಬಾಳೆಹಣ್ಣು ತಿಂದಮೇಲೆ ಆ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಹಾಕಬೇಕು. विभु का पाँव छिलके पर पड़ते ही वह फिसल कर गिर पड़ा, ಜಾರಿ ಬಿದ್ದುಬಿಡ್ತಾನೆ. ಯಾವಾಗ ಹಣ್ಣಿನ ಸಿಪ್ಪೆ ಮೇಲೆ ಕಾಲು ಇಡ್ತಾನೆ, ಆ ಕಾಲು ಜಾರಿ ಬಿದ್ದೇ ಬಿಡ್ತಾನೆ. ಚೋಟ್ ಲಗಿ, ವಿಭು को बहुत ही चोट लगी, ಅವನಿಗೆ ಗಾಯನೂ ಆಯಿತು. साथ ही साथ कपड़े गंदे हो गए, वह उदास हो गया. ಸ್ಕೂಲ್ಗೂ ಹೋಗೋಕ್ಕಾಗ್ತಿಲ್ಲ, ಏಟು ಆಯಿತು, ಜೊತೆಗೆ ಆ ಪುಸ್ತಕ ಎಲ್ಲ ಚೆಲ್ಲಾಪಿಲ್ಲಿ ಆಯಿತು, ಬಟ್ಟೆ ಎಲ್ಲ ಕೊಳಕಾಯಿತು. तभी आप इस चित्र में देख रहे हैं ना, छिलके फेंकते हैं परंतु उससे होने वाली हानि को वह भूल जाते हैं. ಅಂದರೆ ಸಿಪ್ಪೆನ ಎಸೆಯೋದು ಮಾತ್ರ ಗೊತ್ತು, ಅದರಿಂದ ಆಗ್ತಕ್ಕಂಥ ಹಾನಿನ ಅವ್ರು ಮರ್ತು ಹೋಗ್ತಾರೆ. वह गिरता है ना, तब कहीं से आवाज़ सुनाई पड़ता है. ಇಲ್ಲಿಂದನೋ ಒಂದು ಶಬ್ದ ಕೇಳಿ ಬರುತ್ತೆ. ಏನಂತ, ಉಠೋ ಬೇಟಾ ಉದಾಸ್ ಮತ್ ಹೋ, ಅಂದರೆ ಏಳು ಮಗನೇ ದುಃಖ ಪಡಬೇಡ. कहीं से आवाज़ आ रही है, ಇಲ್ಲಿಂದನೋ ಬರ್ತಾ ಇದೆ. ವಿಭು ने आगे पीछे देखा, ಮುಂದೆ ನೋಡ್ತಾನೆ. ಆಸ್ಪಾಸ್ ಕೋಯಿ ನಹಿ ದಿಖಾಯಿ ದಿಯಾ, ಯಾರು ಸುತ್ತಮುತ್ತನೂ ಕಾಣಿಸ್ತಿಲ್ಲ. ದೂರ ತಕ್ ಕೋಯಿ ನಹಿ ತಾ, ತುಂಬ ದೂರದವರೆಗೂ ನೋಡ್ತಾನೆ, ಅಲ್ಲಿ ಕಾಣಿಸ್ತಿಲ್ಲ. ಚೋಟ್ ತುಮ್ಹೇ ಹಿ ನಹಿ ಮುಜೆ ಭಿ ಲಗಿ ಹೈ, ಮುಜೆ ತೋ ಹಮೇಶಾ, ಅಂದರೆ ಎಲ್ಲೂ ನೋಡ್ತಾನೆ, ಎಲ್ಲೂ ಕಾಣಿಸಲ್ಲ. ಇತನೆ ಮೇ ಫಿರ್ ಏಕ್ ಬಾರ್, ಮತ್ತೆ ಇನ್ನೊಂದು ಸತಿ फिर से बोली, ಮತ್ತೆ ಇನ್ನೊಂದು ಸತಿ ಹೇಳ್ತು. ಬೇಟಾ ಮೈ ಸಡಕ್ ಬೋಲ್ ರಹಿ ಹೂँ, ಮಗನೇ ನಾನು ರಸ್ತೆ ಮಾತಾಡ್ತಿದ್ದೀನಿ. ಚೋಟ್ ತುಮ್ಹೇ ಹಿ ನಹಿ, ನಿನಗಷ್ಟೇ ಅಲ್ಲಪ್ಪ, ಮುಜೆ ಭಿ ಲಗಿ ಹೈ, ನನಗೂ ಸಹ ಸಾಕಷ್ಟು ಗಾಯಗಳಾಗಿದೆ. ಮುಜೆ ತೋ ಹಮೇಶಾ ಚೋಟ್ ಲಗ್ತಿ रहती है, ನನಗೆ ಪ್ರತಿದಿನ ಗಾಯಗಳಾಗುತ್ತೆ. आदमी उस रास्ते पर चलते हैं, टांगे चलाते हैं, जानवर जाते हैं, मोटर गाड़ियाँ चलाते हैं. चाहे 100 ಗಂಟೆ, 24 ದಿನದ 24 ಗಂಟೆನೂ ನನ್ನ ಮೇಲೆ ಓಡಾಡ್ತಾನೆ ಇರ್ತಾರೆ. ಲೋಗ್ ಢೇರ್ ಸಾರಾ ಕೂಡ ಕಚರಾ ಡಾಲ್ತೆ रहते हैं, ನನ್ನ ಮೇಲೆ ರಾಶಿಗಟ್ಟಲೆ, ಢೇರ್ ಸಾರಾ का मतलब है ರಾಶಿಗಟ್ಟಲೆ ಕಸನ ನನ್ನ ಮೇಲೆ ಹಾಕ್ತಾನೆ ಇರ್ತಾರೆ. वे बड़ी निर्ममता से मुझे काट भी देते हैं, ನಿರ್ದಾಕ್ಷಿಣ್ಯವಾಗಿ ನನ್ನನ್ನು ಕಟ್ ಮಾಡ್ತಾರೆ. ಕಟ್ करना का मतलब है यानी पाइप लगाने के लिए, यानी जल पाइप लगाने के लिए ನೀಟರ್ ಒಂದು ವಾಟರ್ ಸಪ್ಲೈಯರ್ಸ್ದೇನಿರುತ್ತೆ ಅವ್ರು PW ಡಿಪಾರ್ಟ್ಮೆಂಟ್ ಅವರು ಅಥವಾ ಆ ಒಂದು ವಾಟರ್ ಸಪ್ಲೈಯರ್ ಜಲಮಂಡಳಿಯವರು ಏನು ಮಾಡ್ತಾರೆ, ಹೊಸ ಮನೆಗಳು ಕಟ್ಟಿದಾಗ ಆ ಮನೆಗೆ ಪೈಪ್ಲೈನ್ ಹಾಕೋಕ್ಕೆ ಮತ್ತು ಚರಂಡಿ ಮಾಡೋದಕ್ಕೆ ರಸ್ತೆಯನ್ನು ಹಾಳು ಮಾಡ್ತಾರೆ. ಇದೆಲ್ಲವನ್ನು ನಾವು ಈ ಕೋಲಾರಲ್ಲಿ ನೋಡ್ಬೋದು. ರೋಡ್ ಎಷ್ಟು ಹಾಳಾಗಿದೆ ಅನ್ನೋದನ್ನು ಗಮನಿಸ್ಬೋದು. ನಿರ್ಮಮತಾಸೆ ಅಂದರೆ ಬಹಳ ನಿರ್ದಾಕ್ಷಿಣ್ಯವಾಗಿ ನಾನು ಕಟ್ ಮಾಡ್ತಾರೆ. ಮಹೀನೋ ಅವೇ ಗಾವ್ ನಹಿ ಬರುತ್ತೆ, ಅಂದರೆ ಅದನ್ನು ಡ್ಯಾಮೇಜ್ ಮಾಡೋದು ಮಾತ್ರ ಮಾಡ್ತಾರೆ, ಅದನ್ನು ಫಿಲ್ ಮಾಡ್ತಕ್ಕಂಥ ಕೆಲಸ ಮರ್ತು ಹೋಗ್ತಾರೆ, ಮಾಡೋದೇ ಇಲ್ಲ. ಸಡಕ್ ಜಬ್ ಯಾ ಸಬ್ ಬೋಲ್ ರಹಿ ಥಿ ತಬ್ ರೋ ರಹಿ ಥಿ, ಅದನ್ನು ಹೇಳ್ತಾ
ಬಹಳ ದುಃಖವನ್ನು ಪಟ್ಟು ಕಣ್ಣೀರು ಹಾಕ್ತಾರೆ. ಯಾರು? ಸಡಕ್, ರಸ್ತೆ. आप देख रहे हैं ना, विभू गिर पड़ा है, छिलके पे पाँव रख कर वह गिर पड़ा है, उसे सांत्वना दे रही है सड़क. ಅಂದರೆ ಅದಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದಾಳೆ ಆ ಸಡಕ್ ಅಂದರೆ ರಸ್ತೆ. ವಿಭು ಕೋ ಜೈಸೆ ಸಾಮ್ ಸುಂಗಯ್ಯ ಅಂದರೆ ವಿಭು ಕೋ ಜೈಸೆ ಸಾಮ್ ಸುಂಗಯ್ಯ, ಅದನ್ನು ಕೇಳಿಸ್ಕೊಂಡು ಒಂಥರ ನಿಷ್ಕ್ರಿಯನಾಗ್ಬಿಡ್ತಾನೆ. ಇದರ್ ಉದರ್ ದೇಕ, ಆ ಕಡೆ ಈ ಕಡೆ ನೋಡ್ತಾನೆ. ನಿಜ, 2-3 ಜಗಹೋं में 2-3 ಜಾಗಗಳಲ್ಲಿ ಸಡಕ್ಕು ಆರ್ ಪಾರ್ ಕಾಟಾ ಗಯಾ ಥಾ, ಅಲ್ಲಲ್ಲಿ ಮಧ್ಯದಲ್ಲಿ ಅದನ್ನು ಡ್ಯಾಮೇಜ್ ಮಾಡಿದ್ರು. ಯಾಕೆ ಅಂದರೆ ಮೋಡ್ ಅಂದರೆ ರಸ್ತೆ ತಿರುವು ಅಂತ ಹೇಳ್ತಾರಲ್ಲ, ಟರ್ನಿಂಗಲ್ಲಿ ಬಡೆ ಪತ್ತರ್ ಗಿರಾಯೇ ಗಯತೆ, ದೊಡ್ಡ ಕಲ್ಲುಗಳನ್ನ ಹಾಕ್ಬಿಟ್ಟಿದ್ದಾರೆ. ಜಲಪೂರ್ತಿ ವಿಭಾಗ್ ಅಂದರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಆ ರಸ್ತೆಯನ್ನು ಪೈಪ್ಲೈನ್ ಹಾಕೋದಕ್ಕೆ ರಸ್ತೆಯನ್ನು ಡ್ಯಾಮೇಜ್ ಮಾಡಿದ್ದಾರೆ. ನಯೇ ಮಕಾನ್ ಬನಾನೆ ವಾಲೋನೆ ಸಡಕ್ಕೋ ಕಾಟ್ನೆ ಕಾ ಕಾಮ್ ಕಿಯಾ ಥಾ, ಆ ಮನೆಗಳಿಗೆ ಪೈಪ್ಲೈನ್ ಹಾಕ್ಕೊಳ್ಳೋಕ್ಕೆ ಆ ರಸ್ತೆಯನ್ನು ಕಟ್ ಮಾಡಿದ್ದಾರೆ. सार्वजनिक कार्य विभाग के निर्माण कार्य के कारण ಸಡಕ್ಕೆ 1/3 ಅಂದರೆ ಒಂದು ಭಾಗದಲ್ಲಿ, ಒಂದು 1/3 ಭಾಗದಷ್ಟು ಆ ಬಾಗ್ ಪರ್ ಪತ್ತರ್ ಗಿರೈತೆ, ದೊಡ್ಡ ಕಲ್ಲಿಗಳನ್ನ ಹಾಕಿದ್ದಾರೆ. ಯಾಕೆಂದರೆ ಇದನ್ನು ಡ್ಯಾಮೇಜ್ ಮಾಡಿರೋದನ್ನು ರೆಡಿ ಮಾಡಬೇಕು ಅಂತ ಏನು ಮಾಡಿದ್ದಾರೆ, PWO ಡಿಪಾರ್ಟ್ಮೆಂಟ್ ಅವರು, ಸಾರ್ವಜನಿಕ ಕಾರ್ಯ ವಿಭಾಗ್ PWO ಡಿಪಾರ್ಟ್ಮೆಂಟ್, ಯಾನಿ ಸಾರ್ವಜನಿಕ ಅಂದರೆ ಪಬ್ಲಿಕ್ ಸರ್ವಿಸ್ ಅಂತ, ಸರ್ವಿಸ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಥವಾ ಪಬ್ಲಿಕ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ. ಸೊ ಅವ್ರೇನು ಮಾಡ್ತಾರೆ, ಅದು ರಿಪೇರಿ ಮಾಡೋದಕ್ಕೆ ಅಂತ ಕಲ್ಲುಗಳನ್ನ ಓಡಿಸಿದ್ದಾರೆ. ಒಂದು ಕಡೆ ಪೈಪ್ಲೈನ್ ಹಾಕೋದಕ್ಕೆ ಅಗದಿದ್ದಾರೆ, ಮತ್ತೊಂದು ಕಡೆ ಕಲ್ಲುಗಳ ರಾಶಿ ಇದೆ. ಹೀಗೆ ಇಡೀ ರಸ್ತೆ ಎಲ್ಲ ಬಹಳ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಬೀಚ್ ಮೇ ವಿಭೂನೆ ಕೈ ಗಡ್ಡೆ ಬಿ ದೇಕೆ, ಅಲ್ಲಲ್ಲಿ ದೊಡ್ಡ ಹಳ್ಳಗಳನ್ನ ಬೇರೆ ನೋಡ್ದ. उसने सोचा कि सड़क को सरकारी विभागों के सुरक्षा चाहिए, ಈ ರಸ್ತೆಗೆ ಸರ್ಕಾರಿ ಅಂದರೆ ಗೌರ್ಮೆಂಟಿಂದ ಸಾಕಷ್ಟು ವಿಭಾಗದ ಅಧಿಕಾರಿಗಳು ಇದಕ್ಕೆ ರಕ್ಷಣೆಯನ್ನು ಕೊಡಬೇಕು ಅಂತ ಅವನಿಗೆ ಅನ್ನಿಸ್ತು. ನಗರ ಪಾಲಿಕಾ का मतलब है म्यूनसिपाल्टी, नगर पालिका से सफाई एवं देख रेख भी चाहिए, ಅಂದರೆ ರಸ್ತೆಯನ್ನು ನಿರ್ಮಾಣ ಮಾಡೋದು ಹೆಚ್ಚಲ್ಲ, ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ನಗರ ಪಾಲಿಕೆ ಅವ್ರ ಕೆಲಸ. ಅವರು ಸಹ ಇದ್ರ ಜೊತೆ ಕೈಗೂಡಿಸ್ಬೇಕು ಅಂತ ಅನ್ನಿಸ್ತು. ಯಾನಿ PWO ಡಿಪಾರ್ಟ್ಮೆಂಟ್, ಯಾನಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಅಂದರೆ ಪಬ್ಲಿಕ್ ಅಂದರೆ ನಮ್ಮ ಪಬ್ಲಿಕಲ್ಲಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಬೀದಿ ದೀಪಗಳಾಗಿರ್ಬೋದು ಅಥವಾ ರಸ್ತೆ ಕೆಟ್ಟಿರ್ಬೋದು, ಇವೆಲ್ಲವನ್ನು ರೆಡಿ ಮಾಡ್ತಕ್ಕಂಥ ಒಂದು ಕೆಲಸ ಇದು ಮಾಡುತ್ತೆ. PWO डिपार्टमेंट में आने वाली अंतर्गत में आने वाली कुछ विषय यहाँ विश्लेषण करना चाहती हूँ. सार्वजनिक निर्माण विभाग की समीक्षा बैठक. सर्वाधिक खराब सड़कों की मरम्मत यानी रिपेरी एवं उन्नयन के कार्य सर्वोच्च प्राथमिकता के आधार पर किए जाए. ಅಂದರೆ ಪ್ರೈಮರಿ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಆ ರೀತಿ ಎಲ್ಲ ಒಂದು ಏನು ದೊಡ್ಡ ಹೆದ್ದಾರಿಗಳಾಗಿರ್ಬೋದು ಅಥವಾ ರೋಡ್ಗಳಾಗಿರ್ಬೋದು, ಎಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ರಿಪೇರಿ ಮಾಡ್ತಕ್ಕಂಥ ಕೆಲಸ ಒಂದು ಸ್ಟೆಪ್ಪು. ಮತ್ತೊಂದು ಜಿನ್ ಸಡಕೋಂ ಕೆ ಕಾರ್ಯ ಅಭಿ ಲಂಬಿತ್ ಚಲ್ ರಹೆ ಹೈ, ಅಂದರೆ ತುಂಬ ಲಾಂಗ್ ಪ್ರೋಸೆಸ್ಸಲ್ಲಿರುತ್ತೆ ನೋಡಿ, ದೊಡ್ಡ ರೋಡ್ ಮಾಡ್ತಿರ್ತಾರೆ, ಅದೆಲ್ಲ ಆದಷ್ಟು ಮಟ್ಟಿಗೂ ಬೇಗ ಮುಗಿಸ್ತಕ್ಕಂಥ ಗಮನ ಹರಿಸ್ತಕ್ಕಂಥದ್ದು. ಗ್ರಾಮೀಣ ಕ್ಷೇತ್ರೊಮ್ಮೆ ಗ್ರಾಮೀಣ ಪ್ರದೇಶಗಳಲ್ಲಿ ಬನ್ನೇವಾಲೆ ವಿಕಾಸ ಪಥ ಅಂದರೆ ಇಂಪ್ರೂವ್ಮೆಂಟ್ ಒಂದು ಡೆವಲಪ್ಮೆಂಟ್ ರೋಡ್ಗಳು ಅಂತ ಏರಿಯಾಗಳಲ್ಲಿ ರೋಡ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಸಹ ಗುಣವತ್ತ ಒಳ್ಳೆಯ ಒಂದು ಸರಿಯಾದ ರೀತಿಯಲ್ಲಿ ಆ ಒಂದು ರೋಡ್ಗಳನ್ನ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಇದೆಲ್ಲವೂ ಸಹ PWO ಡಿಪಾರ್ಟ್ಮೆಂಟ್ನ ಒಂದು ಅಂಡರ್ ಇದರಲ್ಲಿ ಬರ್ತಕ್ಕಂಥ ಕೆಲಸಗಳು. ಎಲ್ಲ ಪಬ್ಲಿಕ್ ಸರ್ವಿಸು ಮಾಡಿಸ್ಬೇಕು, ಮಾಡಲ್ಲ, ಕೆಲವರು ಮಾಡ್ತಾರೆ. ಹಾಗಾಗಿ ಮಕ್ಕಳೇ ನೀವಾದರೂ ಎಚ್ಚೆತ್ಕೋಬೇಕು. ರೋಡನ್ನು ಸುರಕ್ಷವಾಗಿ ಇಟ್ಕೊಂಡ್ರೆ ನಮ್ಮ ಒಂದು ಜೀವನವು ಸಹ ಸುರಕ್ಷವಾಗಿ ಇರುತ್ತೆ. ಹಾಗಾಗಿ ಆ ರೋಡನ್ನು ಡ್ಯಾಮೇಜು ಮಾಡಬಾರ್ದು, ಸ್ವಚ್ಛವಾಗೂ ಇಟ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. विभू को सड़क की व्यथा को अनुभव कर बहुत दुख हो गया.
ಬಹಳ ದುಃಖ ಪಡ್ತಾನೆ. ಅಂದರೆ ವಿಭುಗೆ ಒಂದು ರಸ್ತೆಗೂ ಇಷ್ಟೆಲ್ಲ ತೊಂದರೆ ಇದೆಯಲ್ಲ, ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ತಾರಲ್ಲ, ಇಷ್ಟೆಲ್ಲ ನೋವು ಕೊಡ್ತಾರಲ್ಲ ಅಂತ ತಿಳ್ಕೊಂಡು ಬಹಳ ದುಃಖ ಆಗುತ್ತೆ ಅವನಿಗೆ. ಉಸ್ಕೋ ಲಗಾಕಿ ಸಡಕ್ ಕಿತ್ನಾ ಸಹತಿ ಹೇ, ಅಂದರೆ ರಸ್ತೆ ಎಷ್ಟೆಲ್ಲ ತಡ್ಕೊಳ್ಳುತ್ತೆ. ಫಿರ್ ಬಿ ಸಬ್ಕೋ ಜೋಡ್ನೆ ಕಿ ಉದಾರತಾ ದಿಖಾತಿ ಹೇ, ಎಲ್ಲರ ನೋವನ್ನು ತಡ್ಕೊಂಡು ಎಲ್ಲರನ್ನ ಒಟ್ಟುಗೂಡಿಸಿ ತನ್ನ ಜೊತೆ ಸೇರಿಸ್ಕೋಬೇಕು ಅನ್ನೋ ಆಸೆ ಪಡುತ್ತೆ. ಕಹಿ ಕಚ್ಚಿ ಹೇ, ಕೆಲವು ಕಡೆ ಕಚ್ಚಿ ಅಂದರೆ ಒಂದು ಮಡ್ ರೋಡ್ ಇದೆ. ಕಹಿ ಡಾಮರ್ वाली है, डामर का मतलब है तार रोड ಇದೆ. और कहीं कंक्रीट का मतलब है सीमेंट रोड ಇದೆ. सड़क को कभी अपने रूप की चिंता नहीं बल्कि लोगों की सुविधा की चिंता है. ರಸ್ತೆ ಯಾವತ್ತು ತನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಜನರ ಬಗ್ಗೆ, ಅಲ್ಲಿ ಆಗ್ತಕ್ಕಂಥ ಅಪಾಯಗಳ ಬಗ್ಗೆ, ಅಲ್ಲಿ ಆಗ್ತಕ್ಕಂಥ ಅವ್ರಿಗೆ ತೊಂದರೆ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಮಗರ್ ಲೋಗೋಂಕೋ ಸಡಕ್ ಕಿ ಜರಾ ಸಾ ಭಿ ಪರ್ವಾಹ ನಹಿ ಚಿಂತಾ ನಹಿ, ಅಂದರೆ ರಸ್ತೆಗಿರುವಷ್ಟು ಚಿಂತೆ ಜನಕ್ಕೆ ರಸ್ತೆಯ ಬಗ್ಗೆ ಇಲ್ವಲ್ಲ ಅಂತ ಬಹಳ ದುಃಖ ಪಡ್ತಾನೆ. ವಿಭುನೆ ಸಡಕ್ಕೋ ಸಾಂತ್ವನ ದೇತೆ ಹುಯೇ ಕಹ, ಅದಕ್ಕೆ ಸಾಂತ್ವನವನ್ನು ಅಂದರೆ ಒಂದು ಸಮಾಧಾನವನ್ನು ಹೇಳ್ತಾ ವಿಭು ಹೇಳ್ತಾನೆ, ಮತ್ ರೋಮ, ಅಳ್ಬೇಡಮ್ಮ, ತುಮಾರಿ ಖುಷಿ ಕೇಳಿಯೇ ಹಮ್ ಕ್ಯಾ ಕರ್ ಸಕ್ತೆ ಹೈ, ನೀವು ಖುಷಿಯಾಗಿರಬೇಕು ಅಂದರೆ ನಾವೇನು ಮಾಡ್ಬೋದು, ಕೋಯಿ ಉಪಾಯ ಬತಾವೋ, ಏನಾದರೂ ಉಪಾಯ ಇದ್ದರೆ ಹೇಳಿ. ಸಡಕ್ ವಾತ್ಸಲ್ಯ ಭಾವಸೆ ಬೋಲಿ, ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಹೇಳ್ತಾಳೆ, ಬೇಟಾ ಮೈ ಚಾಹತಿ ಹೂँ, ನಾನು ಇಷ್ಟಪಡ್ತೀನಿ, ಲೋಗೊಮ್ಮೆ ಸಡಕ್ಕಿ ಸುರಕ್ಷಾ ಕಾ ಭಾವ್ ಹೋ, ಅಂದರೆ ಜನರಲ್ಲಿ ರಸ್ತೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಭಾವನೆ ಬರಬೇಕು. ಮೇರಿ ಸೂರತ್ ನಾ ಬಿಗಾಡೆ, ನನ್ನನ್ನು ಹಾಳು ಮಾಡೋದು ಬೇಡ, ರಸ್ತೆಯನ್ನು ಹಾಳು ಮಾಡಿದ್ರೆ ನಾವು ಹಾಳಾಗ್ತೀವಿ, ಅದು ರಕ್ಷೆ ಇಲ್ಲ ಅಂದರೆ ಅದು ಸರಿ ಇಲ್ಲ ಅಂದರೆ ನಮ್ಮ ಜೀವನವೂ ಸಹ ಸರಿ ಇರಲ್ಲ. ಸಫಾಯಿ ಕಾ ಧ್ಯಾನ್ ರಖೆ, ಅಂದರೆ ಸ್ವಚ್ಛತೆ ಬಗ್ಗೆನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು. ಯಾತಾಯಾತಕ್ಕೆ ನಿಯಮೋं का पालन करे, ಅಂದರೆ ಅದ್ರ ಜೊತೆಗೆ यानी सड़क की रक्षा करना चाहिए, सड़क की रक्षा के साथ स्वच्छता रखना चाहिए, स्वच्छता से रखना चाहिए, स्वच्छता के साथ साथ सड़क के नियमों को पालन करना चाहिए. ಪ್ರತಿಯೊಬ್ಬ ನಾಗರಿಕನೂ ಸಹ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯಾಗಿ ಇಟ್ಕೋಬೇಕು, ರಕ್ಷಣೆ ಮಾಡಬೇಕು, ಅದನ್ನು ಡ್ಯಾಮೇಜ್ ಮಾಡಬಾರ್ದು. ಅದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ವಚ್ಛತೆಯ ಜೊತೆಗೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಿಗ್ನಲ್ಸ್ ಏನಿದೆ, ಯಾವ ರೀತಿ ಹೋಗಬೇಕು, ಯಾವ ಫುಟ್ಪಾತ್ ಇರುತ್ತೆ ಅಲ್ಲೇ ನಡಿಬೇಕು, ಮತ್ತು ಯಾವ ಒಂದು ಸ್ಪೀಡಲ್ಲಿ ವೆಹಿಕಲ್ಸ್ ಹೋಗಬೇಕಾಗುತ್ತೆ, ಮಕ್ಕಳನ್ನು ಮಧ್ಯದಲ್ಲಿ ಆಡಕ್ಕೆ ಬಿಡಬಾರ್ದು. ಇವೆಲ್ಲವ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ನಾವು ರಕ್ಷಣೆ ಅಂದರೆ ನಾವು ಸುರಕ್ಷಿತವಾಗಿರ್ತೀವಿ, ರಸ್ತೆಗಳು ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ. आप इस चित्र में देख रहे हैं ना, एक और कच्ची सड़क है, कच्ची का मतलब है मड रोड है, और दूसरी वो डामर वाली है, डामर वाली का मतलब है तार रोड है, और तीसरी वो यहाँ आप देख सकते हैं कांक्रीट का ಅಂದರೆ ಸಿಮೆಂಟ್ ರೋಡ್. ಈಗ ಸಾಕಷ್ಟು ಕಡೆ ಮೂರು ರೀತಿಯಲ್ಲೂ ನಡೀತಿದೆ, ಆದರೆ ಆ ರೋಡನ್ನು ಸುರಕ್ಷಿತವಾಗಿ ಇಟ್ಕೊಂಡ್ರೆ ಮಾತ್ರ. ನೀವೇ ನೋಡ್ತಿದ್ದೀರಾ ಮೊದಲನೇ ಚಿತ್ರದಲ್ಲಿ ಎಷ್ಟೆಲ್ಲ ಹಳ್ಳಗಳಿವೆ, ಆ ಹಳ್ಳಗಳಲ್ಲಿ ವೆಹಿಕಲ್ ಬಿತ್ತು ಅಂದರೆ ಬಿದ್ದವನಿಗೂ ಅಪಾಯ ಆಗುತ್ತೆ, ಹಿಂದೆ ಬರ್ತಕ್ಕಂಥ ಮುಂದೆ ಹೋಗ್ತಕ್ಕಂಥ ಪ್ರತಿಯೊಂದು ಗಾಡಿಗಳಿಗೂ ಸಹ ತೊಂದರೆಯನ್ನು ಕೊಡ್ತೀವಿ, ಸೊ ನಾವು ತೊಂದರೆಗಾಗ್ತೀವಿ. ಹಾಗಾಗಿ ಫಸ್ಟು ರಸ್ತೆಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ಕೆಲಸ ಮಕ್ಕಳಲ್ಲಿ ಮಾತ್ರ ಸಾಧ್ಯ ಅಂತ ನಿಮಗೆ ಆ ಮಕ್ಕಳಲ್ಲಿ ಈ ಮೆಸೇಜ್ನ ಕೊಡ್ತಾ ಇದ್ದಾರೆ. ಸ್ವಚ್ಛತಾ ಯಾನಿ ಸಡಕ್ಕೋ रक्षा करना चाहिए, स्वच्छता से रखना चाहिए, और साथ ही साथ नियमों का पालन करना चाहिए. विभू को लगा कि लोगों के अत्याचार से सड़क को मुक्ति दिलानी चाहिए. ಅವನಿಗೆ ಅವಾಗ ಅನ್ನಿಸ್ತು, ಜನರಿಗೆ ಲೋಗೋಂಕೆ ಅತ್ಯಾಚಾರ ಸೆ ಅಂದರೆ ಜನರು ಮಾಡ್ತಕ್ಕಂಥ ರಸ್ತೆಯ ಮೇಲೆ ಮಾಡ್ತಕ್ಕಂಥ ಅತ್ಯಾಚಾರದಿಂದ ಮುಕ್ತಿಯನ್ನು ಕೊಡಿಸ್ಬೇಕು, ರೋಡನ್ನು ರಕ್ಷಣೆ ಮಾಡಬೇಕು, ಆ ರಸ್ತೆಯನ್ನು ಸ್ವಚ್ಛವಾಗಿಡಬೇಕು ಅಂತ ಅವನ ಮನಸ್ಸಲ್ಲಿ ಬಂತು. सड़क की सुरक्षा, सफाई एवं देखभाल के प्रति लोगों में जागृति लानी चाहिए. ಅಂದರೆ ರಸ್ತೆಯನ್ನು ಕಾಪಾಡ್ತಕ್ಕಂಥದ್ದು, ಸ್ವಚ್ಛವಾಗಿರ್ತಕ್ಕಂಥದ್ರ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಅಂದರೆ ಎಚ್ಚರಿಕೆಯನ್ನು, ಏಕೆಂದರೆ ರಸ್ತೆ ಸರಿ ಇಲ್ಲ ಅಂದರೆ ಅಪಘಾತ ಆಗುತ್ತೆ, ರಸ್ತೆ ಚೆನ್ನಾಗಿದ್ದರೆ ಖಂಡಿತವಾಗೂ ಯಾವುದೇ ರೀತಿಯ ಅಪಘಾತ ಆಗೋದಕ್ಕೆ ಚಾನ್ಸ್ ಇಲ್ಲ. ಫಸ್ಟು ರಸ್ತೆಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು.
ಸಡಕ್ ಕೆ ಸಾಥ್ ಅನ್ಯಾಯ ಕರ್ನೆ ವಾಲೋಂ ಪರ್ ಅಂದರೆ ಆ ರಸ್ತೆಯ ಮೇಲೆ ಅನ್ಯಾಯ ಮಾಡ್ತಕ್ಕಂಥ, ಅಂದರೆ ಏಕಾಏಕ್ ಬೇಕಂತಲೇ ಆ ರಸ್ತೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಮಣ್ಣನ್ನೆಲ್ಲ ಕೆರೀತಕ್ಕಂಥದ್ದು, ಆ ರಸ್ತೆನ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸಗಳನ್ನ ಮೊದಲು ನಾವು ತಡಿಬೇಕಾಗತ್ತೆ. सड़क के साथ अन्याय करने वाले यानी अत्याचार करने वालों पर ಕಾರ್ಯವಾಹಿ होना चाहिए, ಆ್ಯಕ್ಷನ್ ತಗೋಬೇಕು. ಅಂದರೆ ಗೌರ್ಮೆಂಟಿಂದ ಒಂದು ಗೌರ್ಮೆಂಟ್ನ ಒಂದು ಮುಖಾಂತರನೇ ಏನೇ ಒಂದು ಕೆಲಸ, ಒಂದು ಸಪ್ಲೈ ಹಾಕಬೇಕಂದ್ರೆ, ವಾಟರ್ ಸಪ್ಲೈ ಹಾಕಬೇಕಂದ್ರೆ ಆ ಡಿಪಾರ್ಟ್ಮೆಂಟ್ ಅವರೇ ಬರಬೇಕು, ಅಗಿಬೇಕು, ವಾಟರ್ ಲೈನ್ ಹಾಕಬೇಕು. ಇಲ್ಲಿ ಹೇಗಪ್ಪ ಅಂದರೆ ಅವ್ರು ಬರೋದೇ ಇಲ್ಲ, ಇವರೇ ಇದ್ದಕ್ಕಿದ್ದಂಗೆ ಹೇಗಂದರೆ ಹಾಗೆ ರೋಡ್ಗಳನ್ನ ಹಾಳು ಮಾಡೋರ ಬಗ್ಗೆ ಆ್ಯಕ್ಷನ್ ತಗೋಬೇಕು. कार्रवाई होनी चाहिए ताकि वे अपने नागरिक कर्तव्य के प्रति सचेत रहे. ಅಂದರೆ ಯಾರು ವಿನಾಕಾರಣ ರಸ್ತೆಯನ್ನು ಹಾಳು ಮಾಡ್ತಾರೆ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಅಂದರೆ ಯಾವುದೇ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸದೆ, ಅವ್ರ ಕಡೆಯಿಂದ ಪರ್ಮಿಷನ್ ಇಲ್ಲದೆ ವಿತೌಟ್ ಪರ್ಮಿಷನ್ ರೋಡನ್ನ ಡ್ಯಾಮೇಜ್ ಮಾಡಿದ್ರೆ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಜೊತೆಗೆ ನಾಗರಿಕ ಕರ್ತವ್ಯಕ್ಕೆ ಪ್ರತಿ ಅಂದರೆ ಅವಾಗೇ ಜನರಲ್ಲಿ ಆ ಒಂದು ತಮ್ಮ ಕರ್ತವ್ಯದ ಅರಿವು ಮೂಡುತ್ತೆ. ಶಿಕ್ಷೆ ಆದರೆ ಮಾತ್ರ ಆ ಮನುಷ್ಯ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ. लोगों को यह सोचने के लिए मजबूर करना चाहिए कि सड़क की सुरक्षा में सरकारी विभागों के साथ उनकी भी सहयोग रहे. ಜನರಲ್ಲಿ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ರಸ್ತೆಯನ್ನು ಕಾಪಾಡ್ತಕ್ಕಂಥದ್ದು, ಅಷ್ಟೇ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಅನ್ನೋದನ್ನು ಅವರಲ್ಲಿ ಅರಿವು ಮೂಡಿಸ್ಬೇಕು. ಕೆಲವಷ್ಟು ಜನಕ್ಕೆ ಅದೇ, ಅಯ್ಯೋ ರೋಡ್ ಹಾಳಾಗೋದ್ರೆ ಹೋಗ್ಬಿಡಿ, ನಮ್ದು ಅವ್ರ ಮನೆ ಮುಂದೆ ಚೆನ್ನಾಗಿದ್ದರೆ ಸಾಕು, ಬೇರೆಯವ್ರು ಎಲ್ಲಾದರೂ ಹೋಗಲಿ ಅಂತಾರೆ. ಅದು ತಪ್ಪು. ಖಂಡಿತವಾಗ್ಲೂ ಸಹ ದೇಶದ ಒಂದು ಆಸ್ತಿಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ದೇಶವಾಸಿಯ ಕರ್ತವ್ಯ. ಅದನ್ನು ಮರೆತು ಹೋಗ್ತಾರೆ, ತಮ್ಮ ಸುಖವನ್ನು ಮಾತ್ರ ನೋಡ್ಕೋತಾರೆ. ಪ್ರತಿಯೊಬ್ಬರಲ್ಲೂ ಸಹ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ಇಸ್ಕೆ ಸಾಥ್ ಸಾಥ್ ಸಡಕ್ಕೋ ತೋಡ್ನೆ ಅಂದರೆ ಇದ್ರ ಜೊತೆಗೆ ರಸ್ತೆಯನ್ನು ತೋಡ್ನ ಅಂದರೆ ಕಟ್ ಮಾಡ್ತಕ್ಕಂಥದ್ದು, ಕಾಟ್ನೆ ಅಂದರೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು, ಗಂದಾ ಕರ್ನೆ ಅಂದರೆ ಕೊಳಕು ಮಾಡ್ತಕ್ಕಂಥದ್ದು. ಕರ್ನೆ ವಾಲೋಂ ಕೋ एहसास दिलाना चाहिए कि उनके कारण सड़क को कितना नष्ट होता है. ಆ ರೀತಿ ಹಾಳು ಮಾಡ್ತಕ್ಕಂಥವ್ರಿಗೆ ಬಿಸಿ ಮುಟ್ಸೋ ಹಾಗೆ ಹೇಳಬೇಕು. ಈ ರೀತಿ ಎಲ್ಲ ಮಾಡಿದಾಗ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಅರಿವು ಮೂಡಿಸಿದಾಗ ಅವರು ಸಹ ಆ ಒಂದು ಸುರಕ್ಷೆಯನ್ನು ರಸ್ತೆಯನ್ನು ಕಾಪಾಡೋ ಪ್ರಯತ್ನ ಮಾಡ್ತಾರೆ. ಇವೆಲ್ಲವೂ ಒಂದು ಟೀಮ್ ವರ್ಕ್, ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಇಲ್ಲ. ಸರ್ಕಾರನೂ ಜೊತೆ ಸೇರಬೇಕು, ಪ್ರತಿಯೊಬ್ಬ ನಾಗರಿಕನಲ್ಲೂ ಸಹ ಅರಿವಿದ್ದರೆ ಮಾತ್ರ ನಾವು ರಸ್ತೆಯನ್ನಾಗಲಿ ಇಡೀ ದೇಶವನ್ನಾಗಲಿ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. विभू ने तय किया कि वह अपने साथियों से चर्चा करके अपने अध्यापक के मार्गदर्शन में इस दिशा में कुछ प्रयास अवश्य करेगा. ಅವನು ಮನಸ್ಸಲ್ಲೇ ಡಿಸೈಡ್ ಮಾಡಿಬಿಡ್ತಾನೆ ಏನಂತ, ಅಪನೇ ಸಾಥಿಯೋನ್ಸೆ ಚರ್ಚಾ ಕರ್ಕೆ, ತನ್ನ ಫ್ರೆಂಡ್ಸ್ ಜೊತೆ ಇದನ್ನು ಕೂತು ಈ ವಿಷಯವಾಗಿ ಚರ್ಚೆ ಮಾಡಬೇಕು. ಅಪನೇ ಅಧ್ಯಾಪಕಕ್ಕೆ ಮಾರ್ಗದರ್ಶನ, ತನ್ನ ಒಬ್ಬ ಟೀಚರ್ನ ಗೈಡ್ಲೈನ್ಸಲ್ಲಿ ಅವರ ಒಂದು ಆ ದಿಕ್ಕಿನಲ್ಲಿ ಅಂದರೆ ರಸ್ತೆಯನ್ನು ಕಾಪಾಡ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಡಿಸೈಡ್ ಮಾಡಿ ಸ್ಕೂಲ್ ಕಡೆ ಹೊರಡ್ತಾನೆ. ಇಸ್ ಪ್ರಕಾರ ಸೋಚ್ತೆ ಸ್ಕೂಲ್ ಕಿ ಓರ್ ಚಲ್ಪಡ, ಇದರ ಬಗ್ಗೆ ಯೋಚನೆ ಮಾಡ್ತಾ ಸ್ಕೂಲ್ ಕಡೆ ಹೋಗ್ತಾನೆ. ಭಲೆ ಹಿ ಚಲನೆ ಸೆ ಉಸೆ ತೋಡಿ ಸಿ ದೇರ್ ಹೋಗಯಿ, ಇದನ್ನೇ ಯೋಚನೆ ಮಾಡ್ತಾ ಹೋಗುವಾಗ ಅವನಿಗೆ ಸ್ವಲ್ಪ ಸಾಕಷ್ಟು ತಡ ಆದರೂ ಸಹ ವಿಷಯವನ್ನು ತಿಳ್ಕೊತಾನೆ ಮತ್ತು ತನ್ನ ಕೈಲಾದ ಪ್ರಯತ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮಕ್ಕಳೇ, ನೀವು ಅಷ್ಟೇ ದೇಶದ ಸಂಪತ್ತನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಮತ್ತು ದೇಶ ಉಳಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ. ದೇಶವನ್ನು ಉಳಿಸ್ತಕ್ಕಂಥದ್ದು, ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದನ್ನು ಮರಿಬಾರ್ದು. ನಾವೆಲ್ಲರೂ ಸೇರಿದ್ರೆ ಮಾತ್ರ ಈ ಕೆಲಸದಲ್ಲಿ ನಾವು ಫಲವನ್ನು ಪಡೆಯೋದಕ್ಕೆ ಸಾಧ್ಯ. मुझे आशा है इस पाठ का सारांश समझ लिए होंगे. धन्यवाद छात्रों.